ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನು ರೆಸಿಪಿ, ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಹಾಗೆ ಏನಾದರೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನಿಸಿದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ನಾನಿಲ್ಲಿ ಹಾಲ್ಗೆಸುವಿನ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ಹೇಳಿ, ತುಂಬ ರುಚಿಕರವಾಗಿರುವಂಥದ್ದು. ಹಾಲ್ಗೆಸು ಅಂತಂದರೆ ಬಿಳಿಗೆಸು ಅಂತ ಕರೀತಾರಲ್ಲ, ಅದನ್ನೇ ನಾನು ಮಾಡ್ತಾ ಇರುವಂಥದ್ದು. ಹಾಗೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಹಾಲ್ಗೆಸುವನ್ನು ತಗೊಂಡಿದ್ದೀನಿ. ಅಂದರೆ ಹಾಲ್ಗೆಸು ಅಂದರೆ ಅದರ ಗಡ್ಡೆದು ಪಲ್ಯ ನೋಡ್ತಾ ಇರ್ಬೋದು ನೀವು. ಈ ರೀತಿ ಗಡ್ಡೆ ಬರುತ್ತೆ. ಅಂದರೆ ಗೆಣಸೆಲ್ಲ ನಿಮ್ಮ ನೋಡಿರ್ತೀರಲ್ಲ, ಅದೇ ರೀತಿ ಗಡ್ಡೆ ಗೆಣಸು ಅಂತ ಕರಿತೀವಲ್ಲ, ಇದು ಕೂಡ ಗಡ್ಡೆ. ಈ ರೀತಿ ಮೇಲ್ಗಡೆ ಇದ್ರ ಸಿಪ್ಪೆನ ತುಂಬ ತೆಳ್ಳಗಿರುತ್ತೆ. ಈ ರೀತಿ ಒಂದು ಚಾಕುವಿನ ಸಹಾಯದಿಂದ ಹೀಗೆ ಈ ರೀತಿ ಸುಮ್ಮನೆ ಹಿಂಗೆ ಇದು ಮಾಡಿಕೊಂಡ್ರೆ ಸಾಕಾಗತ್ತೆ. ಅಥವಾ ಒಂದು ಸ್ಪೂನಲ್ಲಿದ್ದ ಕೂಡ ಇದನ್ನು ತೆಕ್ಕೊಳ್ಬೋದು. ಅಂದರೆ ನಿಧಾನಕ್ಕೆ ಇದೇ ರೀತಿ ಮೇಲೆ ಕೆಳಗೆ ಮಾಡಿದ್ರೂ ಸಾಕಾಗತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ತೆಕ್ಕೊಂಡ್ರೆ ಆಯಿತು. ಎಲ್ಲವನ್ನು ಈ ರೀತಿ ತೆಕ್ಕೊಂಡು ಹಾಗೆ ಸಣ್ಣದಾಗಿ ಹೆಚ್ಕೊತೀನಿ. ಹಾಗೆ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡು ನಾನಿಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಆಯಿಲನ್ನು ಹಾಕ್ತಾ ಇದ್ದೀನಿ. ಹಾಗೆ ಹಾಲ್ಗೆಸು ಅಂದರೆ ಗಡ್ಡೆ ಗೆಣಸು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಅದರಲ್ಲಿ ಗಡ್ಡೆಗಳಂತೂ ಸಖತ್ತಾಗಿರುತ್ತೆ. ನಮ್ಮ ದೇಹಕ್ಕೆ ಅಷ್ಟು ಪೌಷ್ಟಿಕಾಂಶವನ್ನು ಒದಗಿಸಿ ಕೊಡುತ್ತೆ ಹೇಳಿ. ಹಾಗೆ ನಾನಿಲ್ಲಿ ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ, ಚಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ ಸ್ವಲ್ಪವೇ ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಈರುಳ್ಳಿಯನ್ನು ಹೆಚ್ಚಿಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ. ಹಾಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಈರುಳ್ಳಿಯನ್ನು ಹಾಕ್ಕೊಂಡು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸೈಡ್ಸ್ಗಂತೂ ಸಖತ್ತಾಗಿರುತ್ತೆ. ರೊಟ್ಟಿ ಮತ್ತು ಅನ್ನಕ್ಕೆ ಕೂಡ ಸಖತ್ತಾಗಿರುತ್ತೆ. ರೊಟ್ಟಿ ಜೊತೆಗಂತೂ ಸಖತ್ತಾಗಿರುತ್ತೆ ಇದು. ನೋಡ್ತಾ ಇರ್ಬೋದು. ಹಾಗೆ ನಾನಿಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ನೋಡಿ ಹಾಲ್ಗೆಸುವಿನ ಸಿಪ್ಪೆಯನ್ನು ತೆಕ್ಕೊಂಡು ನಾನಿಲ್ಲಿ ಚಿಕ್ಕದ ಪೀಸಾಗಿ ಮಾಡ್ಕೊಂಡಿದ್ದೀನಿ. ನನಗೆ ಹಾಲ್ಗೆಸು ಅಂತಲೇ ಬರ್ತಾ ಉಂಟು, ಗಡ್ಡೆ ಅಂತ ಬರ್ತಾಯಿಲ್ಲ. ಹಾಲ್ಗೆಸುವಿನ ಗಡ್ಡೆ. ಹಾಗೆ ನಾನಿಲ್ಲಿ ಟೊಮೆಟೊನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅಂದರೆ ಟೊಮೆಟೊ ಹಾಕುವುದು ಸ್ಕಿಪ್ ಆಯಿತು. ನಾನಿಲ್ಲಿ 1 ಟೊಮೆಟೊ, ದೊಡ್ಡ ಸೈಜಿನ 1 ಟೊಮೆಟೊನ ಬಳಸಿ ಫ್ರೈ ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಟೊಮೆಟೊ ಕೂಡ ಫ್ರೈ ಆಗಿದೆ. ಈಗ ನೀರನ್ನು ತೆಕ್ಕೊಂಡು ನಾನು ಕೈಯಲ್ಲೇ ತೆಕ್ಕೊಂಡು ನಿಧಾನವಾಗಿ ಇದನ್ನು ಸಣ್ಣ ಪೀಸ್ಗಳನ್ನು ಮಾಡ್ಕೊಂಡಿದ್ದೆಲ್ಲ ಆಲೂಗಡ್ಡೆನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಎಣ್ಣೆಯಲ್ಲೇ ಹೀಗೆ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇದಕ್ಕೆ ಸ್ವಲ್ಪ ಬೇಯಿಸಲಿಕ್ಕೆ ನೀರು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಕೆಲವರು ಹಾಗೆ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಂಡು ತಿಂತಾರೆ. ಅಂದರೆ ನಾವೀಗ ಗೆಣಸನ್ನು ಹೇಗೆ ಬೇಯಿಸ್ಕೊಂಡು ತಿಂತೀವಲ್ಲ, ಅದೇ ರೀತಿ ಬೇಯಿಸ್ಕೊಂಡು ತಿಂತಾರೆ ಈ ಗಡ್ಡೆಯನ್ನು. ಅಥವಾ ಸುಟ್ಟಿ ಕೂಡ ತಿಂತಾರೆ. ಕೆಂಡದಲ್ಲಿ ಸುಟ್ಟಿ ಇದನ್ನು ತಿಂತಾರೆ. ನಾವೆಲ್ಲ ಚಿಕ್ಕವರಿದ್ದಾಗಲ್ಲ ಇದನ್ನು ಸುಟ್ಕೊಂಡು ತಿಂತಾಯಿದ್ವಿ. ತುಂಬ ಚೆನ್ನಾಗಂತ ಅನಿಸ್ತಿತ್ತು. ಯಾಕೆಂದರೆ ಆವಾಗೆಲ್ಲ ತಿಂಡಿಗಳು ಸ್ವಲ್ಪ ಕಡಿಮೆ ಆಗಿತ್ತು, ಅಂಗಡಿಯ ತಿಂಡಿಗಳು. ಈಗ ಅಂಗಡಿಯ ತಿಂಡಿಗಳು ತುಂಬ ಜಾಸ್ತಿ ಆಗಿದೆ. ಆ ಕಾರಣಕ್ಕೆ ಇದನ್ನೆಲ್ಲ ಯಾರು ತಿನ್ನಲ್ಲ. ಹಾಗೆ ನಾನಿಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಸ್ಟ್ ಅದರ ಮುಳುಗುವಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಬೇಗ ಬೆಂದ್ಬಿಡತ್ತೆ ಇದು. ಆ ಕಾರಣಕ್ಕೆ ಇದನ್ನು ಸ್ವಲ್ಪ ಮುಚ್ಚಿ ಬೇಯಿಸಿದರೆ ಆಯಿತು. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಖಾರಕ್ಕಿಲ್ಲಿ ಏನೂ ಹಾಕಿಲ್ಲ ನಾನು. ಹಾಗೆ ನಾನಿಲ್ಲಿ ಖಾರಕ್ಕೇನು ಹಾಕಿಲ್ಲ ಅಂತ ಹೇಳಿದೆಲ್ಲ, ನಾನು ಇದಕ್ಕೆ ಖಾರ ಪುಡಿಯನ್ನು ಬಳಸ್ತಾ ಇದ್ದೀನಿ. ಅಂದರೆ ಈಗ ಬಳಸಲ್ಲ, ಸ್ವಲ್ಪ ಇದು ಬೆಂದ ಮೇಲೆ ಬಳಸ್ತೀನಿ. ಈಗಲೇ ಹಾಕಿದರೆ ಚೆನ್ನಾಗಿ ಬರಲ್ಲ ಹೇಳಿ, ಆ ಕಾರಣಕ್ಕೆ. ಹಾಗೆ ಇದನ್ನು ಒಂಚೂರು ಮುಚ್ಚಿ ಬೇಯಿಸ್ಲಿಕ್ಕೆ ಇಟ್ಟರೆ ಆಯಿತು. ನೋಡಿ ಈಗ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸಖತ್ತಾಗಿ ಬೆಂದಿದೆ. ಈಗ ನಾನಿಲ್ಲಿ ಖಾರ ಪುಡಿಯನ್ನು ಬಳಸ್ತಾ ಇದ್ದೀನಿ. ಖಾರ ಪುಡಿ ಅಂತ ಅಂದರೆ ಮನೆಯಲ್ಲೇ ಮಾಡಿರುವಂಥದ್ದು ಇದು. ಇದರಲ್ಲಿ ಎಲ್ಲವೂ ಮಿಕ್ಸ್ ಆಗಿದೆ. ಅಂದರೆ ಧನಿಯಾಕಾಳು, ಅಂದರೆ ಕೊತ್ತಂಬರಿ, ಜೀರಿಗೆ, ಬಡಸೊಪ್ಪು, ಗರಂ ಮಸಾಲೆ ಇರುವಂಥ ಐಟಮ್ ಎಲ್ಲವೂ ಮಿಕ್ಸಾಗಿ ನಾನು ಇದನ್ನು ಖಾರ ಪುಡಿಯನ್ನು ಮಾಡಿಟ್ಕೊಂಡಿರುವಂಥದ್ದು. ಸಖತ್ತಾಗಿರುತ್ತೆ ಇದು. ಆ ಕಾರಣಕ್ಕೆ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಇದು ನಾನಿಲ್ಲಿ ಒಂದು
3 ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ಮತ್ತು ಇದು ತುಂಬ ಖಾರ ಕೂಡ ಉಂಟು, ಯಾಕೆಂದರೆ ತುಂಬ ಖಾರದ ಮೆಣಸು ಹಾಕಿ ಕೂಡ ನಾನು ಇದನ್ನು ಮಾಡಿದ್ದು. ಆ ಕಾರಣಕ್ಕೆ ನಾನು ಇದ್ರ ಪೌಡರ್ದು ವಿಡಿಯೋ ಇನ್ನೊಂದು ಸರಿ ಬೇಕಾದರೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ನಾನು ಇದನ್ನು ಸ್ವಲ್ಪವೇ ಮಾಡಿಟ್ಕೊಳ್ತಾ ಇರ್ತೀನಿ, ಆ ಕಾರಣಕ್ಕೆ ನಾನೀಗ ಅದನ್ನೇ ಬಳಸ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂಥರ ಸುಕ್ಕ ಟೈಪಲ್ಲೇ ಆಗುತ್ತೆ. ಈಗ ಚಿಕನ್ ಸುಕ್ಕ ಅಂತ ಮಾಡ್ತೀವಲ್ಲ ಆ ಟೈಪಲ್ಲೇ ಆಗುತ್ತೆ, ಅದೇ ಟೇಸ್ಟ್ ಕೊಡುತ್ತೆ. ಆದರೆ ಇದು ಗಡ್ಡೆ ಇರೋ ಕಾರಣಕ್ಕೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸಖತ್ತಾಗಿರುತ್ತೆ ತಿನ್ನಲಿಕ್ಕೂ ಕೂಡ. ತುಂಬ ಬೇಗ ಮಾಡಲಿಕ್ಕೆ ಆಗುವಂಥದ್ದು, ಅಂದರೆ ತುಂಬ ಬೇಗ ಮುಗ್ದೋಗ್ಬಿಡುತ್ತೆ. ನಾನು ಹೇಳಿದೆಲ್ಲ ಖಾರಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳಿ, ಖಾರ ಪುಡಿಗೆ ಅದನ್ನು ಹಾಕಿ ಕೂಡ ನಾವು ರುಬ್ಬಿ ಕೂಡ ಮಾಡ್ಬೋದು. ಈ ಕಾಯಿಯನ್ನು ಹಾಕಿ ರುಬ್ಬಿ ಕೂಡ ಮಾಡ್ಬೋದು. ನಾನಿಲ್ಲಿ ಪೌಡರನ್ನು ಮೊದಲೇ ಮಾಡಿಟ್ಕೊಂಡಿದ್ದೆಲ್ಲ, ಆ ಕಾರಣಕ್ಕೆ ತೀರ ಸಣ್ಣಗೆ ಕಾಯಿಯನ್ನು ತುರ್ಕೊಂಡಿದ್ದೆ. ಆ ಕಾರಣಕ್ಕೆ ಅದನ್ನು ಕೂಡ ನಾನು ಇಲ್ಲಿ ಮಿಕ್ಸಿಗೆ ಹಾಕಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ ಹೇಳಿ, ನೋಡ್ತಾ ಇರ್ಬೋದು. ತುಂಬ ಬೇಗ ಮುಗ್ದೋಗ್ಬಿಡುತ್ತೆ ಈ ರೀತಿ ರೆಡಿ ಇಟ್ಕೊಂಡಿದ್ರೆ. ಪಲ್ಯಗಳು ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಹೇಳಿ. ಹಾಗೆ ಇದು ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು. ನೋಡಿದೆ ಸಖತ್ತಾಗಿದೆ. ಫ್ಲೇವರ್ ಕೂಡ ಇದರದ್ದು ಘಮ ಅಂತೂ ಸಖತ್ತಾಗಿ ಬರ್ತದೆ. ಏನೋ ಒಂಥರ ಚಿಕನ್ ಸುಕ್ಕದ ಪರಿಮಳ ಬರ್ತಾ ಇದೆ. ಈಗಲೇ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಾಗೆ ಯಾರೆಲ್ಲ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆ ಇದೇ ರೀತಿ ವಿಡಿಯೋ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.